ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಯಾಕೆ ಬ್ಲಾಕ್ ಕಲರ್ ಅಲ್ಲೇ ಇದೆ. ನ್ಯೂಸ್ ಚಾನಲ್ಸ್ ಅಲ್ಲಿ ಆಂಕರ್ಸ್ ಕೆಲ ಗಂಟೆಗಟ್ಟಲೆ ನ್ಯೂಸ್ ನೋಡಿದೆ. ನ್ಯೂಸ್ ಹೇಗೆ ಓದ್ತಾರೆ ಅನ್ನೋ ಕೆಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ನ್ಯೂಸ್ ಚಾನಲ್ಸ್ ಅಲ್ಲಿ ಆಂಕರ್ಸ್ ಗಂಟೆಗಟ್ಟಲೆ ಆ ನ್ಯೂಸ್ ನೋಡಿದೆ. ನ್ಯೂಸ್ ಹೇಗೆ ಹೇಳ್ತಾರೆ, ಕೆಲ ವರ್ಷಗಳ ಹಿಂದೆ ಆದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಷ್ಟಿರ್ಲಿಲ್ಲ. ಒಂದೋ ಎರಡೋ ಚಾನಲ್ಸ್ ಇರೋವು, ಅದು ಕೂಡ ಡೇಲ್ ಯಾವ್ದೋ ಒಂದ್ಸರಿ ನ್ಯೂಸ್ ಅನ್ನ ಹೇಳೋರು. ಆ ಟೈಮ್ ನಲ್ಲಿ ಸ್ಕ್ರಿಪ್ಟ್ ರೈಟರ್ಸ್ ಪೇಪರ್ ಮೇಲೆ ಆಲ್ರೆಡಿ ಬರ್ಕೋ ಬಂದಿರೋಂತ ನ್ಯೂಸ್ ಅಲ್ಲಿ ಕೆಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಂಡು ನ್ಯೂಸ್ ಹೇಳೋರು. ಆದ್ರೆ ಈ ಟೆಕ್ನಾಲಜಿ ಮುಂದುವರೆದಿದೆ. 24 hours ನ್ಯೂಸ್ ಹೇಳೋ ನ್ಯೂಸ್ ಚಾನಲ್ಸ್ ತುಂಬಾನೇ ಇದಾವೆ. ಮತ್ತೆ ಇವರು ಲೈವ್ ನ್ಯೂಸ್ ಅನ್ನ ಹೇಗೆ ಹೇಳ್ತಾರೋ ಈಗ ನೋಡೋಣ. ನ್ಯೂಸ್ ಹೇಳುವಾಗ ಆಂಕರ್ಸ್ ಓನ್ಲಿ ಕ್ಯಾಮ್ರಾದ ಕಡೆಗೆ ನೋಡ್ತಿರ್ತಾರೆ. ಓನ್ಲಿ ಕ್ಯಾಮ್ರಾದ ಕಡೆಗೆ ನೋಡ್ತಾನೆ ನ್ಯೂಸ್ ಹೇಳ್ತಿರ್ತಾರೆ. ಸೊ ಈ ಕ್ಯಾಮರಾಗೆ ಟೆಲಿಪ್ರಮೋಟರ್ ಅನ್ನೋ ಒಂದು ಡಿವೈಸ್ ಅನ್ನ ಅಟ್ಯಾಚ್ ಮಾಡಿರ್ತಾರೆ. ಅದ್ರಲ್ಲಿ ಓದ್ಬೇಕಾಗಿರೋ ನ್ಯೂಸ್ ರಿಫ್ಲೆಕ್ಟ್ ಆಗಿ ಆ ಆಂಕರ್ ಗೆ ಕ್ಲಿಯರ್ ಆಗಿ ಕಾಣಿಸ್ತಿರುತ್ತೆ. ಇನ್ನ ಅದನ್ನ ನೋಡಿ ಅವರು ಯಾವುದೇ ರೀತಿಯ ತೊಂದರೆ ಪಡೆದೆ ಅಲ್ಲಿ ಕಾಣಿಸೋದನ್ನ ಓದ್ತಾ ನ್ಯೂಸ್ ಅನ್ನ ಹೇಳ್ತಿರ್ತಾರೆ. ಅಸಲಿಗೆ ಈ ಟೆಲಿಪ್ರಮೋಟರ್ ಹೇಗ್ ಕೆಲಸ ಮಾಡುತ್ತಂದ್ರೆ, ಕ್ಯಾಮರಾ ಲೆನ್ಸ್ ಮುಂದೆ ಒಂದು ಗ್ಲಾಸ್ ಇರುತ್ತೆ. ಇದನ್ನ ಬ್ಲೀಮ್ ಸ್ಪ್ಲಿಟರ್ ಗ್ಲಾಸ್ ಅಂತಾರೆ. ಇದು ಲೈಟ್ ರೇಸ್ ಅನ್ನ ಎರಡು ಭಾಗವಾಗಿ ಸ್ಪ್ಲಿಟ್ ಮಾಡುತ್ತೆ. ಅಂದ್ರೆ ಲೈಟ್ ರೇಸ್ ಅದರಿಂದಾನೇ ಪಾಸ್ ಆಗುತ್ತೆ, ರಿಫ್ಲೆಕ್ಟ್ ಕೂಡ ಆಗುತ್ತೆ. ಅಂಡ್ ಅದ್ರ ಕೆಳಗೆ ಒಂದು ಮಾನಿಟರ್ ಇರುತ್ತೆ. ಅದ್ರಲ್ಲಿ ಹೇಳ್ಬೇಕಾಗಿರೋ ಒಂದು ನ್ಯೂಸ್ ಬರ್ತಿರುತ್ತೆ. ಆ ನ್ಯೂಸ್ ಗ್ಲಾಸ್ ಮೇಲೆ ರಿಫ್ಲೆಕ್ಟ್ ಆಗಿ ಆ ಆಂಕರ್ ಗೆ ಕಾಣಿಸ್ತಿರುತ್ತೆ. ಹಾಗ ಅವ್ರು ಅದನ್ನ ಓದ್ತಾ ಹೇಳ್ತಿರ್ತಾರೆ. ಸೊ ಹೀಗೆಲ್ಲವನ್ನು ಆ ಗ್ಲಾಸ್ ಇಂದ ಇರೋ ಆ ಕ್ಯಾಮರಾ ಲೆನ್ಸ್ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಿರುತ್ತೆ. ಅಂಡ್ ಈ ಏರೋಪ್ಲೇನ್ ವಿಂಡೋಸ್ ಗೆ ಹೋಲ್ಸ್ ಯಾಕಿರ್ತವೆ? ಸೊ ಇವನ್ನೇ ಬ್ರೇಕರ್ ಹೋಲ್ಸ್ ಅಂತಾರೆ. ಆಕ್ಚುಲಿ ಏರೋಪ್ಲೇನ್ಸ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಆಚೆ ಇರೋ ಪ್ರೆಷರ್ ಕಡಿಮೆ ಆಗುತ್ತೆ, ಅದರ ಒಳಗಿರೋ ಪ್ರೆಷರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಹೀಗಿರೋವಾಗ ಏರೋಪ್ಲೇನ್ ವಿಂಡೋ ಔಟ್ ಸೈಡ್ ಅಂಡ್ ಇನ್ಸೈಡ್ ಪ್ರೆಷರ್ ಡಿಫರೆನ್ಸ್ ಬರುತ್ತೆ. ಸೊ ಈ ಡಿಫರೆನ್ಸ್ ಅನ್ನ ಈಕ್ವಲೈಸ್ ಮಾಡೋದಕ್ಕೆ ಈ ಹೋಲ್ಸ್ ಉಪಯೋಗ ಪಡ್ತವೆ. ಅಂಡ್ ಹಾಗೆ ಈ ಗ್ಲಾಸ್ ಮೇಲೆ ಮಾಯಿಶ್ಚರ್ ಬರದೆ ಹೊಗೆ ಮಂಜಿನ ರೀತಿ ಫಾರ್ಮ್ ಆಗದೆ ಇರೋ ರೀತಿ ಈ ಹೋಲ್ಸ್ ಉಪಯೋಗ ಪಡ್ತವೆ. ಸೊ ಅಯೋಧ್ಯದ ಬಾಲರಾಮನ ವಿಗ್ರಹ ಹೀಗ್ ಬ್ಲಾಕ್ ಕಲರ್ ನಲ್ಲೇ ಯಾಕಿದೆ? ಇದಕ್ಕೆ ರೀಸನ್ ಏನು ಅಂತ ಈಗ ನೋಡೋಣ. 51 ಇಂಚ್ ಇರೋ ಈ ರಾಮನ ವಿಗ್ರಹವನ್ನ ನಮ್ಮ ಕರ್ನಾಟಕದ ಅರುಣ್ ಯೋಗರಾಜ್ ಅನ್ನೋ ಈ ಪ್ರಮುಖ ಶಿಲ್ಪಿ ಈ ವಿಗ್ರಹವನ್ನ ತಯಾರು ಮಾಡಿದ್ದಾರೆ. ಸೊ ಈ ವಿಗ್ರಹವನ್ನ ತಯಾರು ಮಾಡೋದಕ್ಕೆ ಬಳಸಿರುವಂತ ಕಲ್ಲು ಬ್ಲಾಕ್ ಕಲರ್ ನಲ್ಲೇ ಇರುತ್ತೆ. ಇದನ್ನೇ ಕೃಷ್ಣಶಿಲಾ ಸ್ಟೋನ್ ಅಂತಾರೆ. ಯಾಕಂದ್ರೆ ಇದು ಸೇಮ್ ಕೃಷ್ಣನ ಬಣ್ಣದಲ್ಲೇ ಇರೋದ್ರಿಂದ ಈ ವಿಗ್ರಹಕ್ಕೆ ಈ ಕಲ್ಲನ್ನೇ ಬಳಸೋದಕ್ಕೆ ಕಾರಣ ಏನಂದ್ರೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಈ ಕಲ್ಲು ಸುಮಾರು 200 ಕೋಟಿ ವರ್ಷಗಳ ಹಿಂದಿನ. ಇದು ಮೈಸೂರು ಪ್ರಾಂತ್ಯದಲ್ಲಿ ಕಾಮನ್ ಆಗಿ ಸಿಗುತ್ತೆ. ಇದು ಹೈಲಿ ಡ್ಯೂರೇಬಲ್. ಅದೆಷ್ಟೇ ವರ್ಷಗಳಾದ್ರೂ ಆ ಕಲ್ಲಿನ ಒಂದು ಬಣ್ಣ ಬದಲಾಗೋದಿಲ್ಲ. ಅದು ಎಂತಹ ವಾತಾವರಣ ಪರಿಸ್ಥಿತಿಗಳನ್ನಾದ್ರೂ ತಡ್ಕೊಳ್ಳುತ್ತೆ. ಅಂಡ್ ನಮ್ಮ ಭಾರತ ದೇಶದಲ್ಲಿರೋ ಈ ಬಿಸಿ ವಾತಾವರಣವನ್ನ ತಡೆದುಕೊಂಡು ಕೆಲ ಸಾವಿರ ವರ್ಷಗಳವರೆಗೂ ಹಾಗೆ ಇರುತ್ತೆ. ಅಂಡ್ ಇಂತಹ ಪ್ರತ್ಯೇಕ ಲಕ್ಷಣಗಳಿರೋದ್ರಿಂದಾನೆ ಈ ಬ್ಲಾಕ್ ಸ್ಟೋನ್ ಅನ್ನ ಬಳಸಿದಾರೆ. ಇದು ವಿಷಯ. ಸೊ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ನೀವು ಮಾಡೋ ಪ್ರತಿ ಲೈಕ್ ನಮ್ಗಿನ್ನೂ ಇದೇ ರೀತಿಯ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಕೊಟ್ಟಂಗಿರುತ್ತೆ. ಸೊ ಇದು ವಿಷಯ. ಕೋಳಿ ಮೊದಲ ಮೊಟ್ಟೆ ಮೊದಲ ಈ ಒಂದು ಪ್ರಶ್ನೆ ಮೇಲೆ ತುಂಬಾ ಡಿಬೇಟ್ಸ್ ನಡೆದು, ಬಟ್ ಕೊನೆಗೆ ತಿಳಿದು ಬಂದಿದ್ದು ಏನು ಅನ್ನೋದನ್ನ ಹೇಳ್ತೀನಿ.